ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸೊಲ್ಯೂಷನ್ ಚಾಪ್ಟರಲ್ಲಿ ಸಿ ಇ ಟಿ ಹಾಗೆ ಬೋರ್ಡ್ ಎಕ್ಸಾಮ್ಸ್ಗೆ ಬೇಕಾಗುವಂತಹ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊಲಾರಿಟಿ ಅಂದರೆ ಏನು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಅಲ್ವಾ? ಸೊ ಅದರ ಫಾರ್ಮುಲಾ ಏನು? W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು V. ಇಲ್ಲಿ W2 ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, ಹಾಗೆ M2 ಅಂದರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್, V ಅಂದರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಹಾಗೆ ಮೊಲಾಲಿಟಿ ಅಂದರೆ W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1. ಇದು ಫಾರ್ಮುಲಾ. ಮೊಲಾಲಿಟಿ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್ ಅಲ್ವಾ? ಈಗ W2 ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, M2 ಅಂದರೆ ಮಾಲಿಕ್ಯುಲರ್ ವೆಯ್ಟ್ ಆಫ್ ಸಲ್ಯೂಟ್, ಹಾಗೆ W1 ಅಂದರೆ ವೆಯ್ಟ್ ಆಫ್ ಸಾಲ್ವೆಂಟ್ ಇನ್ kg. ಮೋಲ್ ಫ್ರ್ಯಾಕ್ಷನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ರೆಸೆಂಟ್ ಇನ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ಬಿ. ಇದರ ಫಾರ್ಮುಲಾ ಏನು? XA is equal to NA divided by NA plus NB. NA ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಎ, NA plus NB ಅಂದರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ಬಿ ಇನ್ ಸೊಲ್ಯೂಷನ್. ಹಾಗೆ ಮಾಸ್ ಪರ್ಸೆಂಟ್ ಅಂದರೆ ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಹೆನ್ರೀಸ್ ಲಾ, ಇದರ ಫಾರ್ಮುಲಾ ಏನು? C is equal to KP. C ಅಂದರೆ ಕಾನ್ಸಂಟ್ರೇಷನ್ ಆಫ್ ಗ್ಯಾಸ್ ಇನ್ ದ ಸೊಲ್ಯೂಷನ್, K ಅಂದರೆ ಹೆನ್ರೀಸ್ ಲಾ ಕಾನ್ಸ್ಟೆಂಟ್, ಹಾಗೆ P ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ ಗ್ಯಾಸ್. ರಾಲ್ಡ್ಸ್ ಲಾ, ಇದರ ಫಾರ್ಮುಲಾ ಏನು? PA is equal to XA ಇಂಟು PA0. ಇಲ್ಲಿ PA ಅಂದರೆ ವೇಪರ್ ಪ್ರೆಷರ್ ಆಫ್ ಎ ಇನ್ ಮಿಕ್ಸ್ಚರ್, XA ಅಂದರೆ ಮೋಲ್ ಫ್ರ್ಯಾಕ್ಷನ್ ಆಫ್ ಎ, PA0 ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಎ. ಈಗ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಇದರ ಫಾರ್ಮುಲಾ ಏನು? PA0 ಮೈನಸ್ PA ಡಿವೈಡೆಡ್ ಬೈ P0 A ಇಸ್ ಈಕ್ವಲ್ ಟು NB ಡಿವೈಡೆಡ್ ಬೈ NA ಪ್ಲಸ್ NB. ಈ ಜಾಗದಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು, ಈ ಫಾರ್ಮುಲಾನ. WB MA ಡಿವೈಡೆಡ್ ಬೈ MB ಡಿವೈಡೆಡ್ ಬೈ WA. PA0 ಅಂದರೆ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಸಾಲ್ವೆಂಟ್, PA ಅಂದರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್, WB ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, WA ಅಂದರೆ ವೆಯ್ಟ್ ಆಫ್ ಸಾಲ್ವೆಂಟ್, MB ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್, MA ಅಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್. ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅದರ ಫಾರ್ಮುಲಾ ಏನು? ಡೆಲ್ಟಾ TB ಇಸ್ ಈಕ್ವಲ್ ಟು KB ಇಂಟು 1000 ಇಂಟು WB ಡಿವೈಡೆಡ್ ಬೈ WA ಇಂಟು MB ಅಲ್ವಾ? ಡೆಲ್ಟಾ TB ಅಂದರೆ TB ಮೈನಸ್ TB0. TB0 ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್, TB ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, KB ಅಂದರೆ ಮೋಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್. ಕ್ಯಾಪಿಟಲ್ W ಅಂದರೆ ವೆಯ್ಟ್ ಆಫ್ ಸಾಲ್ವೆಂಟ್ ಇನ್ ಗ್ರಾಮ್ಸ್, ಸ್ಮಾಲ್ w ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, ಸ್ಮಾಲ್ m ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಇದರ ಫಾರ್ಮುಲಾ ಏನು? ಡೆಲ್ಟಾ TF ಇಸ್ ಈಕ್ವಲ್ ಟು KF ಇಂಟು WB ಇಂಟು 1000 ಡಿವೈಡೆಡ್ ಬೈ MB ಇಂಟು WA. ಇಲ್ಲಿ ಡೆಲ್ಟಾ TF ಅಂದರೆ TF0 ಮೈನಸ್ TF ಅಂತ. TF0 ಅಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್, TF ಅಂದರೆ ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, KF ಅಂದರೆ ಮೋಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್, WB ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, MB ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್, WA ಅಂದರೆ ವೆಯ್ಟ್ ಆಫ್ ಸಾಲ್ವೆಂಟ್. ಆಸ್ಮೋಟಿಕ್ ಪ್ರೆಷರ್, ಇದರ ಫಾರ್ಮುಲಾ ಏನು? ಪೈ ಇಸ್ ಈಕ್ವಲ್ ಟು WB ಡಿವೈಡೆಡ್ ಬೈ MB V ಇಂಟು RT. ಪೈ ಅಂದರೆ ಆಸ್ಮೋಟಿಕ್ ಪ್ರೆಷರ್, WB ಅಂದರೆ ವೆಯ್ಟ್ ಆಫ್ ಸಲ್ಯೂಟ್, MB ಅಂದರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್, V ಅಂದರೆ ವಾಲ್ಯೂಮ್ ಆಫ್ ಸೊಲ್ಯೂಷನ್, R ಅಂದರೆ ಗ್ಯಾಸ್ ಕಾನ್ಸ್ಟೆಂಟ್, T ಅಂದರೆ ಅಬ್ಸಲ್ಯೂಟ್ ಟೆಂಪರೇಚರ್. ಸೊ ಈ ಇಷ್ಟು ಫಾರ್ಮುಲಾಗಳನ್ನು ನೀವು ತರೋ ಆದರೆ ಆರಾಮಾಗಿ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು ನೀವು.